ಇದೇನಿದ್ ನಮ್ಮ ಗಿಡ್ಮುಳಿ ಕುಂತಲ್ಲೇ ಮಕ್ಕೊಂಡತ್ತಲ್ಲ. ದೇವ್ರೆ ಎಬ್ಸಿದ್ರೆ ಇನ್ನು ಒದ್ರಾಡ್ತೈತಿ. ಮನಿ ತಣ್ಣಗೈತಿ ಇರ್ವಲ್ದಾಗ ಸ್ವಲ್ಪ ತನ. ಪಾಪ ಎದ್ದೋಗಿ ಒಳಗಾರ ಮಕ್ಕೊಂದ್ಲೇನ. ಬ್ಯಾಡ್ಬಿಡು ಮಕ್ಕೊಂಡಾಳ ಹೋಲಿ ಯಾಕೆ ಎಬ್ಸೋದು. ನಾಷ್ಟ ಗಿಷ್ಟ ಮಾಡಿ ಕುಂತಲ್ಲೇ ಮಕ್ಕೊಂಬಿಟ್ಟಾಳಲ್ಲ. ಅತ್ತಿಯರ ಅತ್ತಿಯರ ನೀವು ಹಾಲು ಹಾಕಿದ್ರನೆ ಏನ್ ಮಾತಾಡ್ವಲ್ರಲ್ಲ. ಅತ್ತಿಯರ ಏನ್ ಹಿಂಗ್ ಮಕ್ಕೊಂಡಾರ ಸತ್ಗಿತ್ ಹೋಗ್ಯಾರ ಏನ? ಹಾವು ಹತ್ತಿ ಕುತ್ಕ್ಯಾಕ ಕುಂತ್ರು ಎಚ್ಚರ ಆಗ್ಲಾರ್ದಂಗ ಕುಂತಾರಲ್ಲ ಇವ್ರು. ಅಯ್ಯೋ ದೇವ್ರೆ, ಈಗ ದುಡ್ಯಾಡ್ ಎಬ್ಸಿನಂದ್ರ ಅತ್ತಿಯರ್ನ ಕಡ್ದು ಗಿಡ್ದಿತ್ತೇವ ಹಾವು. ಏನ್ ಮಾಡ್ಲಿ ಆದ್ರೂ ನಾಗರ ಪಂಚಮಿ ದಿನ ಅತ್ತಿಯರ್ ಕೊಳ್ಳಾಗ ಹಾವು. ಎಂತ ಅದೃಷ್ಟಶಾಲಿ ನಮ್ಮ ಅತ್ತಿ. ಆಹಾ, ಈ ದೃಶ್ಯನ ಫೋಟೋ ಹೊಡೆದು ಫೇಸ್ಬುಕ್ನಾಗ ಹಾಕ್ತೇನೆ ಮೊದಲು. ನಾಗರ ಪಂಚಮಿಯ ದಿನ ನಮ್ಮ ಅತ್ತಿಗೆ ಕುತ್ತಿಗ್ಯಾಗ ಹಾವು ಅಂತೇಳಿ ನಮ್ಮ ಅತ್ತಿ ಕುತ್ತಿಗ್ಯಾಗ ಹಾವು ಅಂತ ಹಾಕ್ಬಿಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಲೈಕ್ ಬಂದ್ಬಿಡ್ತಾವ. ಏನೋ ನಮ್ಮನೆ ಬುಳು ಅಂದಂಗ. ಅತ್ತಿಯರ ಸ್ಮೈಲ್ ಪ್ಲೀಸ್. ಅತ್ತಿಯರ ಮಿಸ್ಕೇಡಕ್ ಹೋಗ್ಬಿಡ್ರಿ. ನಾಗರ ಪಂಚಮಿ ದಿನ ನಿಮ್ ಕೊಳ್ಳಾಗ ಕುತ್ಕೊಂಡೈತ್ರಿ ಹಾವು. ಅತ್ತಿಯರ ಎಂತ ಅದೃಷ್ಟವಂತರಿ, ಎಂತ ಪುಣ್ಯ ಮಾಡಿರ್ರಿ ಅತ್ತಿಯರ. ಅಯ್ಯೋ ನೀನ್ ಹೇಳ ಎತ್ಲಿ. ಏ ಯಾರನ್ನಾರ ಕರೀಲಿ, ನಿಮ್ಮ ಮಾವನ್ ಕರೀಲಿ. ಮಿಸ್ಕಿ ಆಡಿದ್ರೆ ಹೊಡಿತೈತದ, ಕಡ್ದ ಬಿಡ್ತೈತಿ. ಗಿರ್ಜಕರ ಪರಕರ ಮಾರ ದೌಡ್ ಬರ್ರಿ. ಹಾವು ಏನೋ ಹಾವ. ಅಯ್ಯೋ ಶಾಂತಕ್ಕನ ಕುತ್ತಿಗ್ಯಾಗ ಹಾವು. ಇವು ನನ್ನ ಹೆಂಡತಿ ಕುತ್ತಿಗ್ಯಾಗ ಹಾವು ಕುತ್ಕೊಂಡತಿ. ಇವು ದೇವ್ರೆ, ಶಾಂತ ಮಿಸ್ಕೇಡ್ಬಿಡ, ಒಂದೀಟು ಮಿಸ್ಕೇಡಕ್ ಬಿಡ. ಗೌಡ್ರ ಎಷ್ಟು ಪುಣ್ಯ ಮಾಡಿರ್ರಿ, ಶಾಂತಕ್ಕನ ಕುತ್ತಿಗ್ಯಾಗ ಹಾವು ಕುತ್ಕೊಂಡೈತಂದ್ರ ಸಾಕ್ಷಾತ್ ಆ ಶಿವನ್ ನೋಡ್ದಂಗ ಆತ. ಹಂಗಂತೀರ್ರಿ ಗಿರ್ಜಕರ? ನಿಮ್ಮ ಹೆಣ ಇತ್ಲಿ ಹಂಗಂತಿ ಹಿಂಗಂತಿ ಅಂತ ಕುಂತಿರಲ್ಲ. ಹಾವು ಕಡ್ದು ಗಿಡ್ದಿತ್ತಿರ್ಲೆ ದೌಡಿ ಯಾರ ಇದನ್ನ ಎಳದೋಗಿರ್ಲೆ. ಹುಡುಕೊಂಡು ಹೋಗಿ ಹುತ್ತಕ್ಕೆ ಹಾಲು ಹಾಕಿ ಬರ್ತಾರ. ನೀವೇ ಬೇಕಿ ತಾನಾಗೆ ಬಂದು ಕುತ್ತಿಗ್ಯಾಗ ಕುಂತೈತಿ. ಸುಮ್ನಿರ್ನಿ, ಬಾಯ್ ಮಾಡಕ್ ಹೋಗ್ಬಿಡ ಶಾಂತಕ್ಕ. ನಾನಂತರ ಫೋಟೋ ತೆಗೆದು ಫೇಸ್ಬುಕ್ನಾಗ ಸ್ಟೇಟಸ್ನ್ಯಾಗ ಆಮೇಲೆ ಇದು ಇನ್ಸ್ಟಾಗ್ರಾಮ್ನಾಗ ಎಲ್ಲ ಹಾಕ್ಬಿಟ್ಟೆ. ಸಿಕ್ಕಾಪಟ್ಟೆ ಲೈಕ್ ಬರಾಕತ್ತಾವ್ರಿ. ಅತ್ತಿಯರ ಹಂಗ ಕುಂದ್ರಿ ಒಂದೇ ಒಂದು ರೀಲ್ಸ್ ಮಾಡ್ಬಿಡ್ತೇನೆ. ಹಾಯ್ ಫ್ರೆಂಡ್ಸ್, ನೋಡ್ರಿ ಇಲ್ಲಿ ನಮ್ಮ ಅತ್ತಿಯರ್ ಕೊಳ್ಳಾಗ ಹಾವು ಬಂದು ಕುತ್ಕೊಂಡೈತಿ. ನೋಡ್ರಿ ಎಲ್ಲರೂ ನೋಡ್ರಿ. ಇದಕ್ಕೆ ಒಂದು ಲೈಕ್ ಕೊಡ್ಲೇಬೇಕಾ? ಎಲ್ಲರೂ ನಾಗರ ಪಂಚಮಿಯನ್ನ ಖುಷಿಯಾಗಿ ಆಚರಿಸಾತೀರಿ ಅನ್ಕೊಂತೀನಿ. ನಾವು ನಮ್ಮ ಮನೆ ಒಳಗೂ ಆಚರಿಸಾತಿದ್ವಿ, ಆದ್ರೆ ಹಾವ ಬಂದ್ಬಿಟ್ಟೈತೆ ನಮ್ಮ ಮನೆ ಒಳಗೆ ಹಾಲು ಕೊಡೋದಕ್ಕ. ನಮ್ಮ ಅತ್ತಿಯವ್ರು ಎಷ್ಟು ಪುಣ್ಯ ಮಾಡ್ಯಾರ, ಅವ್ರು ನೋಡಾತಿರು ನಾವೆಷ್ಟು ಪುಣ್ಯ ಮಾಡೇವಿ. ಲೈಕ್ ಮಾಡಿ ನೀವು ಪುಣ್ಯ ಕಟ್ಕೋರಿ. ಈಕೆ ನನ್ ಕೊಂದ ಬಿಡ್ತಾಳ ಯವ್ವ. ನನಗರ ಹೇಳಕ್ಕೆ ಎದಕ್ಕೆ ಬರಾಕತ್ತೈತಿ. ಇದೇ ಖುಷಿಗೊಂದು ಚಲೋ ಹಾಡು ಹೇಳ್ತೀನಿ ಕೇಳ್ರಿ. ನಾಗರ ಪಂಚಮಿ ಇಂದು ಅಣ್ಣ ತಂಗಿಯರ ಹಬ್ಬ. ನಾಗರ ಪಂಚಮಿ ಹಾಲು ಹಾಕಿರೆ ಮುತ್ತೈದೆಯರೇ, ಹಾಲು ಹಾಕಿರೆ ಮುತ್ತೈದೆಯರೇ, ನಾಗಪ್ಪನ ಆಶೀರ್ವಾದ ಪಡೆಯಿರೇ. ಏನ್ ಸುಂದರವಾದ ಕಂಠ. ಕತ್ತಿ ರಾಗದಾಗ ಯಾಕೆ ಕಿರ್ಚಾಡಕತ್ತಿಲೆ? ನಿನ್ನ ಬಾಯಾಗನ ತಗಡಿ ತುಂಬಲಿ. ಲೇ ಆ ಹಿಡಿಯರಿ ಕರೀಲೆ, ಫೋನ್ ಹಚ್ಚಲೆ. ಪಾಪ ನನ್ನ ಹೆಂಡತಿನ ಹಾವು ಕಡ್ದು ಗಿಡ್ದಿತ್ತು. ಇರೋದು ಒಂದೇ ಒಂದು ಹೆಂಡತಿ ನನಗೆ. ಗೌಡ್ರೆ ಎಲ್ಲರಿಗೂ ಇರೋದು ಒಂದೊಂದೇ ಹೆಂಡತಿ. ಅಲ್ಲಿ ನೋಡ್ರಿ ಗೌಡ್ರೆ, ಶಾಂತಕ್ಕ ನೀ ಹಿಂಗ ಕುಂದ್ರೆ 5 ನಿಮಿಷ ಮಿಸ್ಟಾಡ್ಲಾರ್ದಂಗ ಹಾವು ನನಗನ್ಸತಿ ಕಡಿವಲ್ತ. ಅಷ್ಟು ಸಮಾಧಾನ ಐತದ ಹಾವು. ಏನು ನಾನೇನ್ ಮಾಡ್ತೀನಿ, ಜನರಿಗೆಲ್ಲ ಒದರಿ ಕರಿತೀನಿ. ಯಾರ್ಯಾರು ಒಳಗೆ ಹೋಗಿ ಶಾಂತಕ್ಕನ ನೋಡ್ತೀರಿ 10 ರೂಪಾಯಿ ಟಿಕೆಟ್ ಅಂತೇಳಿ ಬಾಗ್ಲಕ್ಕೆ ನಿಂತು ಬಿಡ್ತಾನೆ. ಜೋರ್ ಕಲೆಕ್ಷನ್ ಆಕತಿ. ಹೌದು ಶಾಂತಕ್ಕ, ಗಿರ್ಜಿ ಐಡಿಯಾ ಬಾರಿ ಐತಿ. ಏನ ಎಲ್ಲಾರು 1 ಲೀಟರ್ ಹಾಲು ತರ್ರಿ, ಇಲ್ಲೊಂದು ಕೊಳಗ ಇಟ್ಬಿಡ್ತಾನೆ ಶಾಂತಕ್ಕ. ಹಾಲು ಹಾಕ್ರಿ ಹೋಗ್ರಿ, ಹಾಲು ಹಾಕ್ರಿ ಹೋಗ್ರಿ. ನಾಗಪ್ಪ ಕುಡಿಯಾಕ ಹೇಳ್ತೀನಿ, ಹಾಲು ಹಾಕ್ರಿ ಹೋಗ್ರಿ ಅಂತ ಹೇಳ್ಬಿಡ್ತೀನಿ. ಶಾಂತಕ್ಕ ತಲೆ ಕೆಡ್ಸ್ಕೊಳಕ ಬಣ್ಣೀನ. ಏನು ಟಿಕೆಟ್ ಹಿಡ್ತೀಯಾ? ಆತಾಳಂಗಾರ ನನಗೆ ಟಿಕೆಟ್ ಕೊಡ್ಸೇ ಕೈ ಬಿಡ್ತೀನಿ ನೀನು. ಅಲ್ಲೇ ಜನ ನೋಡಕ್ ಬರ್ತಾರಂತ ಟಿಕೆಟ್ ಇಟ್ಟಿದ್ರೆ ನೋಡ್ಕೊಂಡು ಹೋಗೋಟಕ್ಕೆ ನಾನ್ ಟಿಕೆಟ್ ತಗೊಂಡ್ಬಿಡ್ತೇನೆ. ಲೇ ಇರೋದು ಒಂದೇ ಒಂದು ಗೆಳತಿ ಅಲ್ಲನ್ಲೇ ನಾನು. ಮೊದಲು ಹಾವು ಹಿಡಿಯೋರ್ನ ಕರೆಸ್ರಲೇ, ಎಡ್ಕೊಂಡು ಹೋಗ್ಲಿ. ಮಂದಿ ಬಂದ್ ನೋಡ್ ಹಾವಿನ ಎದುರಾಗಿ ಸಿಟ್ಟಿಗೆದ್ದು ಬಗನ ಕಚಾಕ್ ಅಂತ ನಾನು ಕೆಳದ್ರ ನಾನೇನ್ ಮಾಡ್ಲಿಲ್ಲ. ಲೇ ಗಿರ್ಜಿ, ಹಾವು ಹಿಡಿಯೋರ್ ಕರೆಸ್ರಲೇ ರೀ. ನಾ ಇರಕ್ಕೆ ಒಬ್ಬೇಕಿ ಅಂತಿ, ಮುದ್ದಾದ ಏಂತಿ ರೀ. ನನ್ ಕಳ್ಕೊಂತೀರೇನ್ರಿ? ನೋಡಕ್ ಬೆಲ್ಲ ಹೊಡಿ ಕಲ್ ನಿಂತಂಗ್ ನಿಂತಿರಲ್ರಿ, ಗರಡ್ಗಮ್ ನಿಂತಂಗ್ ನಿಂತಿರಲ್ರಿ. ಹೋಗ್ರಿ ಆ ಹಿಡಿಯೋರ್ ಕರೆಸ್ರಿ. ಬಡ್ಕೊಂಡೆ, ಅಷ್ಟು ಬಡ್ಕೊಂಡೆ. ಅಲ್ಲಿ ಹಿಂದ ಮುಂದೆ ಸೆದಿ ಬಾಳ ಆಗೈತಿ, ಹುಲ್ಲು ಗಿಲ್ಲು ಕಾಂಗ್ರೆಸ್ ಕಸ ಜಗ್ದು ಬೆಳದೈತಿ. ಮನಿ ಸುತ್ತಾರ್ಲಿ ಕಡೀರಿ ಅಂತೇಳಿ ಎಲ್ಲಿ ಕೇಳ್ತೀರಿ ನಾನು ಮಾತು? ಅಯ್ಯೋ ದೇವ್ರೇ, ಬಂದು ನನ್ನ ಕುತ್ತಿಗ್ಯಾಗ ಸುತ್ತಾಕೊಂಡೈತಿ ಇದು ಹಾವು. ಹೋಗಿ ನನ್ನ ಸುಸಿ ಕುತ್ತಿಗ್ಯಾಗ ಸುತ್ತಾಕೊಂಡಿದ್ರ ಎಷ್ಟು ಚಂದ ಇರ್ತಿತ್ತು. ನಿನಗೆಲ್ಲ ಬೈದಿದ್ದು ನನ್ನ ಸೊಸಿಗೆ ಏನ ಮಾಡೋದಿದ್ರು ನನ್ನ ಸೊಸಿಗೆ ಮಾಡು. ನನಗೇನ್ ಮಾಡಕ್ ಹೋಗ್ಬಿಡ. ಇರೋದು ಅದ್ವೇ ಹೋಗ್ಬೇಕಿ ನಾ ಈ ಮನೆಗೆ ಅತ್ತಿ. ನನ್ ಮಾತ್ರ ಕಡೆಯಕ್ ಹೋಗ್ಬಿಡಪ್ಪ ದೇವ್ರೇ. ನಾ ಸತ್ನಂದ್ರ ನನ್ನ ಸೊಸಿ ಹುಗ್ಗಿ ಹೋಳಿಗೆ ಅಡಿಗೆ ಮಾಡಿ ಊರಿಗೆ ಊಟ ಹಾಕಿಸಿ ಬಿಡ್ತಾಳ. ಅದಕ್ಕೆ ನಾನು ಜೋಡಗಾಯಿ ಹೊಡಿಸ್ತೇನೆ, ಬೆಳ್ಳಿ ನಾಗಪ್ಪನ್ ಕೊಡ್ತೇನೆ. ನನ್ ಬಿಟ್ಟು ಹೇಳೋದು ಹೋಗ್ಬಿಡಪ್ಪ ತಂದೆ.
ಅಂತಕ್ಕ ಯಾಕೆ ಹಿಂಗ್ ಮಾಡಾಕತ್ತೀಯ? ನಿಜವಾದ ಹಾವಿನ ತೋರಿಸ್ತೀವಿ ಅಂದ್ರೆ ಜನ ಪೈಪೋಟಿ ಮುಗಿಬಿದ್ದು ಬರ್ತಾರ. ವೈರಲ್ ಆಗಿಬಿಡ್ತೀನಿ ನೀನ್ ಸಸಿ ಮಾಡಾಕಿರೋ ವಿಡಿಯೋನಾಗ. ಸುಮ್ಮನೆ ಇರು ಒಟ್ಟು. ಹಾಲುಂಡು ಹೋಗೆ ನಾಗಮ್ಮ, ಹಾಲು ಕೀರುಂಡು ಹೋಗೆ ನಾಗಮ್ಮ. ಅಯ್ಯೋ ಶಾಂತಕ್ಕನ ಕುತ್ಕ್ಯಾಗ ಹಾವು. ಅಯ್ಯೋ ಬಂದ ಬಿಟ್ಟೆ ನೀನ. 5 ನಿಮಿಷ ಲೇಟ್ ಆಗಿದ್ರೆ ನಿನ್ ಕಡೆ 10 ರೂಪಾಯಿ ವಸೂಲಿ ಮಾಡ್ತಿದ್ ನೋಡು. ಯಾಕೆ ಕೊಡ್ಲಿ 10 ರೂಪಾಯಿ ಮುಳಿ? ನಿಜವಾದ ಹಾವು ನೋಡ್ಬೇಕಂದ್ರೆ 10 ರೂಪಾಯಿ. ಇರಿ ಹೋಗ್ಲೆ, ಬಾಗಲ ಹಾಕ್ ಹೋಗ್ಲೆ. ಬಾಗಲ ಹಾಕು. ಮತ್ತೆ ಯಾರು ಒಳಗೆ ಬಂದಿದ್ದಾರೆ ಮೊದ್ಲು ಒಂದು ಹುರುಪು ಜನಕ್ಕೆ ಒದರಿ ಬಾಗಲ ಹಾಕು. ನೋಡ್ಕೊಂಡು ಹೋಗ್ಲಿ. ಹಾಲುಂಡು ಹೋಗೆ ನಾಗಮ್ಮ, ಹಾಲು ಕೀರುಂಡು ಹೋಗೆ ನಾಗಮ್ಮ, ಅಯ್ಯೋ ಮೊದ್ಲ ಗೊತ್ತಾಗಿದ್ರೆ ಹಾಲು ಇಲ್ಲೆಲ್ಲ ಇಲ್ಲೇ ತಗೊಂಡ್ಬಿಡ್ತಿದ್ಯಾ ನೋಡು. ಹೆಂಗಿದ್ರು ರಿಯಲ್ ಹಾವಿತ್ತು. ಇಲ್ಲೇ ಶಾಂತಕ್ಕನ ಬಾಯಾಗ ಸೋದು ಬಿಡಕ್ ಬರ್ತಿತ್ತು. ಬಿಟ್ರೆ ಅಕ್ಕಿ ಕಾಳು ಹಾಕ್ಬಿಡ್ತೀರವ ಬಾಯಾಗ. ನಿಮ್ಮ ಹೆಣ ಎತ್ಲಿ ಹಾವಿನ ಬಿಡಿದಿರ್ಲಿ. ಅತ್ತಿಯರ ತಡ್ರಿ ಅತ್ತಿಯರ, ಪೂಜೆ ತಾಡ್ ತೊಗೊಂಬರ್ತೀನಿ. ನಿಮ್ಮ ಮಕ್ಕಕ್ಕೆ ಮಂಗಳಾರತಿ ಎತ್ತಿ ಪೂಜೆ ಮಾಡ್ಬಿಡ್ತೀನಿ. ದೇವ್ರೆ ನನಗೊಬ್ಬಕಿಗೆ ಒಳ್ಳೇದು ಮಾಡಪ್ಪ. ದೇವ್ರ ಪಾಲ್, ದಿಂಡ್ರ ಪಾಲ್, ಹಿರಿಯಾರ್ ಪಾಲ್, ಕಿರಿಯಾರ್ ಪಾಲ್, ನಾಗಪ್ಪನ ಪಾಲ್. ಹಾಲುಂಡು ಬಾಯ್ಲೆ ನೀರುಣಪ ನಾಗಪ್ಪ. ದೇವ್ರೆ ನಿನಗಲ್ಲ. ಶಾಂತ ಮಿಸ್ಕ್ಯಾಬೇಡ, ಸುಮ್ನಿರು. ಮೆಲ್ಲಕ್ ಹಾವಿನ ತಗದಿ ಒಗಿತೀನಿ. ನೋಡ್ರೆ ಬ್ಯಾಡ್ ತಡ್ರಿ. ಟಿಕೆಟ್ ಇಡ್ಬೇಕಂತ ಮಾಡೀನಿ. ಸುಮ್ನಿರ್ರಿ ಪಾಪ. ನಾನು ಎಂತಿನ ಕಡಿತಂದ್ರೆ ಇರೋದು ಒಂದೇ ಒಂದು ಎಂತಿ. ಅರಿ ನಿಧಾನಕ್ರಿ. ತಡಿ ಆ ಕಡೆ ಹಚ್ಚಿ ಬರ್ತಾನೆ. ಹೊಂಟದ್ಲಿ ತಡಿ ನೋಡನ್ ಬಾಗ್ಲ ದಾಟ್ ಹೋಗತ್ತನ. ಬ್ಯಾಡ್ ಬಿಡ್ಲೆ. ಅಲ್ಲಾಗ ಹೋಗಿ ಅಲ್ಲಿ ಹುತ್ತಕ್ಕೆ ಹಾಕಿ ಬರ್ತೇವಿ. ನಾಗಪ್ಪನ ಇವತ್ತು ಮನೆಗೆ ಬಂದಾನ. ಏನ್ರ ತೊಂದರೆ ಆಗೈತೆ ನಮ್ಗೆ? ಏನಿಲ್ಲ. ಯಾಕೆ ಹಿಡಿಸ್ಬೇಕು? ಸುಮ್ನಿರ್ ಪಾಪ, ದಾಟ್ಕೊಂಡು ಹೋಗ್ಲಿ. ಹಿಂದಲ್ಲಿ ಕಸ ಅಲ್ಲೇ ಹಿಂದೆಲ್ಲ ಹೊಲವಾರಿ ಐತಲ್ಲ, ಬಂದಿರ್ಬೇಕು. ಹೋಗತ್ ಸುಮ್ನಿರ್. ರೀ ಹೊಚ್ಚಲ ದಾಟಾಕತ್ತೈತಿ. ಅಬ್ಬಾ ಹೋತಪ್ಪ. ಅಯ್ಯೋ ನಂಗ್ರ ಹಾಲು ತಂದು ಹಾಕ್ಬೇಕಂತ ಮಾಡಿದ್ದೆ, ಹೋಗೇ ಬಿಡ್ತು ನೋಡು. ಹೊಚ್ಚಮೂಳಿ ಹಾಲು ತಂದು ಹಾಕ್ಬೇಕಂತ. ನಡಿ ಮಾಡಕ್ಕೆ ಹರೆ ಬದುಕಿದ್ರೆ ಮಾಡ್ಕೋ ಹೋಗು. ಅಲ್ಲಿ ಹುತ್ತಕ್ಕೆ ಹೋಗು. ಅಲ್ಲ ಎಷ್ಟಿರ್ಬೇಕು ನೀವು 3 ಮಂದಿ ಬೆಂಡ್ಲಾರ. ನೀವು ಹಾವಿನ ಇದು ಮಾಡಿರ್ಲಿ ಅಂದ್ರ ಪೂಜೆ ಮಾಡ್ಕೊತ ಕುಂತಾರ ನೋಡಿ ಇವ್ರು. ಮಗ ಶಾಂತಕ್ಕ ಬರ್ತಾ ಇದ್ದಿದ್ದು ಇನ್ಕಮಿಗೆ ಕಲ್ಲು ಹಾಕಿದಿ. ಎಂತ ಆಚೆನ್ ಟಿಕೆಟ್ ಇಡ್ತೇನೆ ಅಂದಿದ್ರೆ 10 ರೂಪಾಯಿ ಅಂದ್ರೆ 100 ಮಂದಿಗೆ ಎಟ್ಟಕ್ಕೆ ತಂದು ತಿಳ್ಕೊಂಡಿ ಶಾಂತಕ್ಕ. ನೀವು ಹೋಗ್ಬೇಕೆತ್ತಾಗ 1,000 ರೂಪಾಯಿ ಮ್ಯಾಲೆ 2,000, 5,000, 10,000 ನಮ್ಮೂರಾಗಿನ ತುಸ ಮಂದಿ ಅದಾರ. ಅಷ್ಟ್ರು ಬಂದು ನೋಡ್ಕೊಂಡು ಹೋಗ್ರಿ ಅಂತಿದ್ದೆ. ಸಣ್ಣ ಮಕ್ಕಳಿಗೆ 5 ರೂಪಾಯಿ, ದೊಡ್ಡವರಿಗೆ 10 ರೂಪಾಯಿ, ವಯಸ್ಸಾದವರಿಗೆ 15 ರೂಪಾಯಿ ಇಡ್ತಿದ್ದೆ. ಎಂತ ಆಚೆನ್ ಬಂದು ನೋಡ್ಕೊಂಡು ಹೋಗಿದ್ರು. ನೀವು ಹೋಗ್ಬೇಕೆತ್ತಾಗ. ಯಾಕ ವಯಸ್ಸಾದವ್ರಿಗೆ ಯಾಕ್ರಿ ಇರ್ಬೇಕಾರ 15 ರೂಪಾಯಿ? ಪಾಪ ವಯಸ್ಸಾಗಿರ್ತೈತಿ. ಇನ್ನೂ ಒಂದು 5 ರೂಪಾಯಿ ಇಟ್ಟಿದ್ರೆ ಹಾಕಿತ್ತು ಅವ್ರಿಗೆ. ಹಂಗಲ್ರಿ ಗೌಡ್ರೆ, ಈಗ ಅವ್ರಿಗೆ ಮೋಕ್ಷ ಸಿಗುವಂತ ಹೊತ್ತ ಈ ದೇವ್ರ ದಿಂಡ್ರನ್ನ ಕಣ್ತುಂಬ ಕಂಡು ದೇವ್ರೇ ನನ್ನ ಶಿವನ ಪಾದ ಸೇರ್ಸ್ಕೊಂಡ್ಬಿಡಪ್ಪ ಅಂತ ಬೇಡ್ಕೊಂತಾರ. ಸ್ವಲ್ಪ ಒಂದು 5 ರೂಪಾಯಿ ಹೆಚ್ಚಿಗೆ. ಅದಕ್ಕೆ ನಾವು ಅವ್ರಿಗೆ ಮೋಕ್ಷ ಕೊಡ್ತೀವಲ್ಲ, ಅದಕ್ಕೆ ಬಿಟ್ರಿ ಎಲ್ಲ ಕೊಡ್ತೀರಿ ಬಿಡು. ನೀವು ನನ್ನ ಜೀವನಾದ್ರೂ ಕೊಡ್ತೀರಿ. ಊರ್ ಬಿಡಾಡ್ಯಾರ ನಿಮ್ಮನ್ನ ಹಿಂಗ ಅಲ್ಲ, ನಿಮ್ಮನ್ನ ಕಟ್ಟಿಗೆ ತಗೊಂಡ್ಬರ್ತಾರೆ ನಿಮ್ಮನ್ನ. ಅತ್ತಿಯರ ನಂದೇನು ತಪ್ಪಿಲ್ರಿಪ್ಪ. ಊರ್ ಬಿಡಾಡಿ ನೀನೇ ಫೋಟೋ ತೆಗೆದು ವಿಡಿಯೋ ಮಾಡಿ ಹಾಕಿದಕ್ಕೆ. ಅತ್ತಿಯರ ಎಷ್ಟು ಲೈಕ್ ಬಂದಾವ ಗೊತ್ತನ್ರಿ ಅದಕ್ಕೆ? ಎಷ್ಟು ವಿಡಿಯೋ ಆಗ್ಲೇ ಮಂದಿ ಎಷ್ಟು ಒಂದು 10-15 ಸಾವಿರ ಮಂದಿ ನೋಡಿದ್ರು. ಫುಲ್ ಫೇಮಸ್ ಆಗ್ಬಿಡ್ತೀರಿ. ನಿನ್ನ ಕೆರ ತಗೊಂಡು ಹೊಡ್ಯಾರಿಲ್ಲ ನಿನಗೆ. ಅದಕ್ಕೆ ಫೇಮಸ್ ಮಾಡಕತ್ತೀನಿ ನನ್ನ. ಅಲ್ಲ ಅದು ಕಡ್ದು ಗಿಡದಿತ್ತಲ್ಲ ಅಂತ ನಾನು ಹೊಟ್ಟೆ ಬೇನೆ ವಿಡಿಯೋ ಮಾಡಕತ್ತಾಳ, ಫೋಟೋ ತೆಗಿಯಕತ್ತಾಳ. ಆದ್ರೂ ಯಾಟಕ್ಕಿಲ್ರಿ ಅತ್ತಿಯರ? ಯವ ಶಾಂತಕ್ಕ ನಮ್ದೇನ್ ತಪ್ಪಿಲ್ಲವ. ನೀ ಸುಮ್ಕಿರ. ಏನೋ ಒಂದು ಮುಖ್ಯವಾದ ವಿಚಾರ ಹೇಳಕ್ ಬಂದ್ವಿ ನಾವು. ಏನ್ ಗೊತ್ತನ, ಏನೋ ಹೇಳ್ಬೇಕಂತಿದ್ದೆ ನೆನಪ ಆರಿಸ್ಬಿಟ್ಟಿ ನೋಡು. ಸುಳ್ಳು ಹೇಳ್ಬೇಡ ನನ್ನಂತೇಳಿ, ನೆನಪಾಕತ್ತೀಗ. ಸಿಟ್ಟ ಆಗ್ಬೇಡ ಶಾಂತಕ್ಕ, ಏನಾಗಿಲ್ ತಗೋ ಅಂತ್ರಿಕಿಲೆ. ಇನ್ನು ಬಿಡಪ್ಪ, ಕಡಿದ ಬಿಡ್ತಾನ ಅಂದ್ರೆ ಒಂದ್ ಮಾತವ, ಕಡ್ದಿಲ್ಲ ಬಿಟ್ಟಿಲ್ಲ. ಸುಮ್ಮನೆ ಆಗ. ಹಬ್ಬ ಆತ. ನೀನ್ ಹೊತ್ತು ಇಷ್ಟೊತ್ತಿಗೆ ಮಕ್ಕೊಂಡ್ಬಿಟ್ಟಿಯಲ್ಲ? ಏನಿಲ್ಲ, ನಾಷ್ಟ ಇಷ್ಟ ಮಾಡಿದೆ, ಹಾಲು ಹಾಕುದು ಆತು. ಹಾಂಗ ಕುಂತೇನು ಅಳದು ಜಂಪ್ ತಗೊಂಡ್ಬಿಟ್ಟತ್ ನನಗ. ಇರಿ ಕರಿಮಾರಿ ಇರಿ, ಬಂದ್ ಇವ್ನ ಎತ್ಕೊಂಡು ಹೋಗಾರಲ್ಲೇ. ಕಾಲಾಗಿಟ್ಟಿಯಲ್ಲ ಪೂಜೆ ಸಾಮಾನ. ಬಂದೇರಿ ಅತ್ತಿಯರ. ಇದರ ಆಯ್ತವ ಬಿಡಾಡಿ. ನಾ ಸತ್ನೆ ಅಂದ್ರ ಹಬ್ಬ ಮಾಡ್ತಾ ಹುಡುಕಿ. ನೀವೇನ್ರಿ ಹಾವು ನೋಡಿದ್ರೆ ಗಬಕ್ನ ತೆಗಿಯೋದು ಬಿಟ್ಟು ಒಂದ್ ತಾಸ್ ಬಿಟ್ಟು ತೆಗಿಯತ್ತೀರಿ? ಅಲ್ಲಿ ಹಾವೇನ್ ನಾನು ಮುಟ್ಟು ಬರ್ರಿ ಅಂತ ಹೇಳಿ ಕರೆದಿರ್ತತನ. ಏನ ಗಬಕ್ನ ಹಿಡಿದು ಎಳ್ದು ಹೋಗದೆ ಅಂತ ಹೋತತ್ತಾಗ. ಹಂಗ ಗಬ ಮಾಡಬಾರ್ದ. ನೆತ್ತಿ ಕುಕ್ಕಿತ್ತಂದ್ರೆ ಏನ್ ಮಾಡ್ತಿದ್ದಿ? ಆದ್ರೂ ರೀ ನಿಮಗ್ ನನ್ನ ಮೇಲೆ ಅದೆಷ್ಟು ಪ್ರೀತಿ ಐತ್ರಿ. ನೀನೇ ತಾನೇ ತುಂಬಾ ತುಂಬಾ ಪ್ರೀತಿ ಮಾಡೋದು. ಹೆಂಡತಿ ತಾನೇ ತುಂಬಾ ತುಂಬಾ ಪ್ರೀತಿ ಮಾಡೋದು. ಅಯ್ಯಯ್ಯೇ ಇಬ್ಬರದ ನೋಡವಲ್ಲ ವಿಡವಿ. ಹೌದ್ಲೆ ಮತ್ತ ನೋಡ್ ನನ್ ಗಂಡ ಪಾಪ ತನ್ನ ಜೀವದ್ದು ಯೋಚನೆ ಮಾಡ್ಲಾರ್ದ ಹೆಂಗ್ ಹಾವಿನ ಹಿಡಿದು ಎಳ್ದು ಹೋಗ್ದಾರ. ನೋಡಿದಿಲ್ಲ? ಹೌದ್ ಬಿಡ ಶಾಂತಕ್ಕ, ನಿಮ್ಮಿಬ್ರು ಪ್ರೀತಿ ಅಂದ್ರೆ ಪ್ರೀತಿ. ಈ ವಯಸ್ಸಿಗೂ ಇಷ್ಟು ಅನ್ಯೋನ್ಯವಾಗಿ ಇಷ್ಟು ಪ್ರೀತಿಯಿಂದ ಅದಿರಲ್ಲ, ನಿಜವಾಗ್ಲೂ ಮೆಚ್ಚಬೇಕಾಗಿದ್ದವ. ಮತ್ ಹೌದ್ರಿ, ಒನ್ ಅಂಡ್ ಓನ್ಲಿ ನನ್ನ ಗಿಡ್ಮೂಳಿ ಇದು ಒಂದ ಒಂದಿರೋದು. ಇದನ್ನ ಕಳ್ಕೊಂಡು ನನ್ನ ಜೀವನದಾಗ ಏನೈತಿ? ಅದಕ್ಕೆ
ಆತ್ ಬಿಡವ ಹೋಲಿ. ಈಗ ಹೆಂಗ ನಾಗರ ಪಂಚಮಿಯಾಗಿಂತ ಅದೊಂದು ಅಚಾತುರಿ ಆಕ್ಕಿತ್ತ ಏನ, ಒಟ್ಟ ನಾಗಪ್ಪ ಬಂದು ಆಶೀರ್ವಾದ ಮಾಡೋಗೇನ್ ಶಾಂತಕ್ಕ, ಎಲ್ಲ ಒಳ್ಳೇದಾಕತ್ತಿನ ಮ್ಯಾಗ. ಎಲ್ಲರಿಗೂ, ನಿಮಗೂ ಮತ್ತು ನಿಮ್ಮ ಕುಟುಂಬದವರೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು.